ನಿಮ್ಮ ಫೇವರೇಟ್ ಚಾನಲ್ ಮ್ಯೂಸಿಕ್ನ ಸರ್ದಾರ ಉದಯ ಮ್ಯೂಸಿಕ್ ಅಂಡ್ ನಾನು ಗೊತ್ತಲ್ಲ ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ನಾನಿವಾಗ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ತುಮಕೂರು ಸಿಗುತ್ತೆ. ತುಮಕೂರಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆಯಂತೆ ಊಟ ಸೂಪರಾಗಿ ಸಿಗೋವಂಥ ಜಾಗಗಳು. ಸೊ ಅಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಚಾಟ್ ಸ್ಟ್ರೀಟ್ನ ನೋಡ್ತಾನೆ ಇರಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ. ಬಾ ಟ್ರಿಪ್ಗೆ ಹೋಗ್ಬೇಕಂತಿದ್ದೆ. ಇಲ್ಲಿ ಹೋಟೆಲ್ ಮಧುರಾ ಟಿಫಿನ್ ರೂಮ್ ಅಂತ ಇದೆಯಂತೆ. ಬಟ್ ಮಧುರಾ ಟಿಫಿನ್ ರೂಮ್ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೋಟೆಲ್ ಕರ್ಕೊಂಡು ಹೋಗಿ, ಶಿವರಾಜ್ ಕುಮಾರ್ ಹೋಟೆಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇಲ್ಲಿ ತೋರಿಸಿದ್ರು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ ಎಲ್ಲ ಬಂದು ತಿಂಡಿ ತಿಂತಾರಂತೆ. ಸೊ ನಾನು ಸೆಲೆಬ್ರಿಟಿ ಅಲ್ವಾ, ಸೊ ಹೋಗಿ ತಿಂಡಿ ತಿನ್ನೋಣ ಬನ್ನಿ. ಅದೇ ತುಮಕೂರಲ್ಲಿ ಹೊರಪೇಟೆ ಮೇನ್ ರೋಡ್ ಇಲ್ವಾ, ಅಲ್ಲಿಗೆ ಬಂದ್ರೇ ಸಿಗೋದು ಈ ಮಧುರಾ ಟಿಫಿನ್. ಇಲ್ಲಿ ಹೇರಳೆಕಾಯಿನಲ್ಲಿ ಚಿತ್ರಾನ್ನ ಮಾಡ್ತಾರೆ, ತಟ್ಟೆ ಇಡ್ಲಿ ಸಿಗುತ್ತೆ, ಏನೇನೋ ಸಿಗುತ್ತೆ. ನನ್ನ ಜೊತೆ ಬಸವರಾಜ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಬನ್ನಿ. ನಮಸ್ತೆ ಸರ್. ನಮಸ್ತೆ, ಹಲೋ, ಶುಭೋದಯ, ಗುಡ್ ಮಾರ್ನಿಂಗ್. ಫುಲ್ ಜೋಶಲ್ಲಿದ್ದಾರೆ ಇವರು. ಆಲ್ರೆಡಿ ಗುಡ್ ಮಾರ್ನಿಂಗ್ ಅಂತೆಲ್ಲ ಹೇಳ್ಬಿಟ್ರು. ಸರ್ ಇವಾಗ ನಿಮ್ಮ ಹೋಟೆಲ್ಗೆ ಬಂದಿದ್ದೀವಿ, ನಮ್ಮ ವೀಕ್ಷಕರು ಕರ್ಕೊಂಡು ಬಂದಿದ್ದೀನಿ. ತುಂಬ ಸಂತೋಷ ಆಯಿತು. ವೆಲ್ಕಮ್ ಟು ದ ಮೈ ಹೋಟೆಲ್. ಮತ್ತೆ ಸುಸ್ವಾಗತ ನಮ್ಮ ಹೋಟೆಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ ಇದೊಂದೇ ಅಲ್ಲ, ಇವಾಗ ನಿಮ್ಮ ಹೋಟೆಲಲ್ಲಿ ಏನೇನು ಫೇಮಸ್ ಅದ್ರ ಬಗ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಹೌದು, ಆಯಿತು, ಹೇಳ್ಕೊಳ್ಳಿ, ತಿಳಿಸ್ತೀವಿ. ಒಂದು ಮೇನ್ ಥಿಂಗ್ ಹೇಳಬೇಕು, ಇವ್ರ ಹೆಸರು ಬಸವರಾಜ್ ಅಲ್ವಾ. ಆದರೆ ಬಸವರಾಜ್ ಅಂತ ಯಾರು ಇವ್ರನ್ನ ಕರೆಯಲ್ಲ, ಇವ್ರನ್ನ ಬಾಬು ಅಂತ ಕರೀತಾರೆ. ಯಾಕೆ? ಅದು ಚಿಕ್ಕ ಹುಡುಗನಿಂದನೂ ಸಣ್ಣದಾಗಿದ್ವಲ್ಲ, ಸ್ವಲ್ಪ ತೀಟೆ ಮಾಡ್ತಿದ್ವಲ್ಲ, ಅದಕ್ಕೆ ಬಸವರಾಜು ಬೇಡ ಅಂತೇಳಿ ಬಾಬು ಬಾಬು ಅಂತ ಹೇಳ ಪ್ರೀತಿಯಿಂದ ತೀಟೆ ಜಾಸ್ತಿ ಮಾಡೋದಕ್ಕೆ ನಮ್ಮನ್ನು ಬಾಬು ಬಾಬು ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಓಕೆ. ಮತ್ತೆ ಇನ್ನೊಂದು ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಮಧುರಾ ಟಿಫಿನ್ಸ್ಗೆ ಕರ್ಕೊಂಡು ಹೋಗಿ ಅಂದ್ರೆ ಯಾರು ಯಾವ್ದು ಅಂತಾರೆ, ಡಾಕ್ಟರ್ ರಾಜ್ಕುಮಾರ್ ಹೋಟೆಲಾ, ಶಿವರಾಜ್ ಕುಮಾರ್ ಹೋಟ್ಲಾ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದು. ಹೌದು, ಇಲ್ಲಿ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಈಗ ನಾನು ನಮ್ಮ ಬ್ರದರ್ ಸೇರಿ 28 ವರ್ಷ ಆಯ್ತು ಹೋಟ್ಲ್ ಸ್ಟಾರ್ಟ್ ಮಾಡಿ. ನಾವು ಮಧುರಾ ಟಿಫನ್ ರೂಮ್ ಅಂತ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಅದು ಬೆಳೀತಾ ಏನಾಯ್ತು ಅಂದ್ರೆ, ನಾವು ರಾಜ್ಕುಮಾರ್ ಶಿವರಾಜ್ ಕುಮಾರ್ ಸ್ಟೈಲ್ನಲ್ಲಿ ಇದ್ವಿ ನಾವು, ನಮ್ಮ ಬ್ರದರ್ ಇಬ್ರು. ಎಲ್ಲ ಫುಲ್ ಇಲ್ಲಿಂದ ಯು ಶೇಪು, ಬರೀ ಏರ್ಸ್ನ ನೋಡೋದಕ್ಕೆ ಅಂತಾನೆ ಜನ ಹುಡುಕೊಂಬರೋರು ನಮಗೆ. ಆವಾಗಲಿಂದ ನಮಗೆ ಶಿವರಾಜ್ ಕುಮಾರ್ ಹೋಟ್ಲ್ ಆಯ್ತು, ಅದಾದ ನಂತರ ರಾಜ್ಕುಮಾರ್ ಹೋಟ್ಲ್ ಆಯ್ತು, ಅದಂತರ ಫ್ಯಾಮಿಲಿ ಹೋಟ್ಲ್ ಆಗ್ಬಿಟ್ಟಿದೆ. ಈಗ ಅವ್ರ ಫ್ಯಾಮಿಲಿ ಇವರೆಲ್ಲ ಬರ್ತಾ ಇದ್ದಾರೆ. ಶಿವಣ್ಣ ಅವ್ರು ಬರ್ತಾ ಇದ್ದಾರೆ, ಆಮೇಲೆ ಪಾರ್ವತಮ್ಮರ್ ಬರ್ತಾ ಇದ್ದಾರೆ, ಅವ್ರ ಮಗಳು ಬಂದಿದ್ದಾರೆ, ಲಕ್ಷ್ಮಿ ಬಂದಿದ್ದಾರೆ, ಅವ್ರ ಅಳಿಯ ಬಂದಿದ್ದಾರೆ, ಇಷ್ಟಲ್ಲೇ ಪವರ್ ಸ್ಟಾರ್ ಬರ್ತಾ ಇದ್ದಾರೆ. ಗೊತ್ತಿಲ್ಲ ಟೈಮ್ ಅವ್ರು ಯಾವಾಗ ಕೊಡ್ತಾರೆ ಅವಾಗ ನಾವು ರೆಡಿ ಆಗಿರ್ತೀವಿ ಅಷ್ಟೇ. ಹೌದೌದು. ಈಗ ಯಾಕೆ ತೆಗೆದ್ವಿ ಅಂದ್ರೆ, ಸ್ವಲ್ಪ ನಾವು ಮ್ಯಾರೇಜ್ ಆದ್ವಿ, ಒಂದು ಲೆವೆಲ್ ಬಂದ್ವಿ, ಅವಾಗೆಲ್ಲ ಜೋಶಲ್ಲಿ ಇದ್ವಿ ನಾವು. ಆಗ ನಮಗೂ ಶಿವರಾಜ್ ಕುಮಾರ್ ಸ್ಟೈಲಲ್ಲೇ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಅದರಿಂದ ನಾವು ಒಂದು 10 ವರ್ಷ ಆಯ್ತು ಅಷ್ಟೇ. ಅವ್ರ ಪಿಕ್ಚರ್ನ ಬಂದರೆ ಮೊದಲನೇ ಶೋ ಫಸ್ಟ್ ಶೋನೇ ನೋಡ್ತಿದ್ವಿ ನಾವು. ಮಾರ್ನಿಂಗ್ ಶೋ ಕಾಯಿ ಹೊಡ್ತಿದ್ವಿ, ದುಡ್ಡು ಹಾಕ್ತಿದ್ವಿ, ಹಾರ ಹಾಕ್ತಿದ್ವಿ, ಸ್ಟಾರ್ ಮೆರವಣಿಗೆ ಮಾಡ್ತಿದ್ವಿ, ಸ್ಟಾರ್ ಕಾಂಪಿಟೇಷನ್ ಇಡ್ತಿದ್ವಿ. ಶಿವರಾಜ್ ಕುಮಾರ್ದು ಮತ್ತು ರಾಜ್ಕುಮಾರ್ ಪಿಕ್ಚರಿಗೆ ಮಾತ್ರ. ನಾವೇ ಅದನ್ನೆಲ್ಲ ಹೋಗಿ ಮುಂದೆ ನಿಂತ್ಕೊಂಡು ಕ್ಲೀನ್ ಮಾಡಿ ತೋರಣ ಎಲ್ಲ ಕಟ್ಟಿ ಆ ಥರ ಜೋಶಲ್ಲಿ ನಾವು ಅಭಿಮಾನಿ ನಾವು ಅವ್ರನ್ನ ವ್ಯಕ್ತಪಡಿಸಿದ್ವಿ. ಅದನ್ನ ಆ ಥರ ವೆಲ್ಕಮ್ ಮಾಡ್ಕೊಂತಿದ್ವಿ ಪಿಕ್ಚರ್. ಇವಾಗ ಎಷ್ಟೊಂದು ಜನ ಫ್ಯಾನ್ಸ್ ಇರ್ತಾರೆ. ಹೌದು, ಬಟ್ ನೀವು ನಿಜವಾಗ್ಲೂ ಗ್ರೇಟ್ ಫ್ಯಾನ್ ಅಂತಾನೆ ಹೇಳ್ಬೋದು. ಇಲ್ಲ, ಅದೆಲ್ಲ ಏನ್ ಮಾಡಿದ್ರು ಅಂದ್ರೆ, ಯು ಕಟ್ ಹೇರ್ ಎಲ್ಲ ಇಟ್ಕೊಂಡಿದ್ರು ಮದ್ವೆ ಮುಂಚೆ. ಯಾಕಂದ್ರೆ ಇಲ್ಲೆಲ್ಲ ಹುಡುಗಿರು ಬರ್ತಿದ್ರು, ಫುಲ್ ಶೋ ಕೊಡೋಣ ಅಂತ. ಇವಾಗ ಮದ್ವೆ ಆಗೋಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಕಟ್ ಮಾಡ್ಬಿಟ್ಟಿದ್ದಾರೆ. ಹೌದು. ಅಂದ್ರೆ ಆಗ ಅಂದ್ರೆ ಕ್ರೇಜ್ ನಮ್ಗೆ ಶಿವರಾಜ್ ಕುಮಾರ್ ಸ್ಟೈಲಲ್ಲೇ ಇರಬೇಕು ಅನ್ನೋದು. ಆ ಥರನೇ ಟಿ ಶರ್ಟ್ ಹಾಕ್ಕೊಂತಿದ್ವಿ. ಅವ್ರು ಯಾವ ಫಿಲಮ್ ಬಂದ್ರೆ ಅವ್ರು ಯಾವ ಥರ ಒಂದು ಬಟ್ಟೆ ಹಾಕ್ತಾರೋ ಅದು ಯಾವ್ದಾದ್ರು ಒಂದು ಜೊತೆ ಬಟ್ಟೆನ ಹೊಲ್ಸ್ಕೊಂತಿದ್ವಿ, ಅದು ಹಾಕ್ಕೊಂತಿದ್ವಿ. ಇವಾಗ ನಿಮ್ಮ ವೈಫ್ ಬಿಡಲ್ವೇನು? ಇಲ್ಲ, ಬಿಡ್ತಾರೆ ಅವರು. ಅದಕ್ಕೆಲ್ಲ ಏನು ತಂಟೆ ತಕರಾರೇನಿಲ್ಲ. ಒಟ್ಟಿನಲ್ಲಿ ಈಗ ಮಕ್ಕಳೆಲ್ಲ ದೊಡ್ಡವಾಗಿದಾವಲ್ಲ, ಈಗ ಯಾಕೆ ಅದೇ ಈಗಲೂ ಮಾಡ್ತೀವಿ, ಅದೇ ಸ್ಟೈಲೇ ಮಾಡ್ತೀವಿ. ಬಟ್ ಏರ್ಸ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಸ್ಟೈಲ್ ಮಾಡ್ತೀವಿ. ಅದೆಲ್ಲ ನಮಗೆ ಬರಲ್ಲ, ಡೈಲಾಗ್ಗಳೆಲ್ಲ ಮೇಲೆ. ಸರ್ ಇವಾಗ ಮಧುರಾ ಟಿಫಿನ್ ರೂಮ್, ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೋಟೆಲ್ ಅಲ್ಲಿ ಏನ್ ಫೇಮಸ್? ನಮ್ಮ ಹೋಟ್ಲಿನಲ್ಲಿ ತಟ್ಟೆ ಇಡ್ಲಿ, ವಡೆ ಇದೆ, ಆಮೇಲೆ ಚಿತ್ರಾನ್ನ ಅಂದ್ರೆ ಎಳ್ಳಿಕಾಯಿ ಚಿತ್ರಾನ್ನ ವರ್ಷ ಪೂರ್ತಿ ಕೊಡ್ತೀವಿ ನಾವು. ವರ್ಷ ಪೂರ್ತಿ ಅದು ಬರಲ್ಲ, ಅದು 6 ತಿಂಗಳು 7 ತಿಂಗಳು ಅಷ್ಟೇ ಬರುತ್ತೆ. ಕಹಿ ಇರುತ್ತೆ, ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಅದನ್ನ ವರ್ಷ ಪೂರ್ತಿ ಕೊಡ್ತೀವಿ. ಆಮೇಲೆ ಅವರೆಕಾಳು ಉಸ್ಲಿ ಸೀಸನಲ್ಲಿ, ಅವರೆಕಾಯಿ ಸೀಸನಲ್ಲಿ ಮಾತ್ರ ಅವರೆಕಾಳು ಉಸ್ಲಿ ಕೊಡ್ತೀವಿ. ಅದು ಫೇಮಸ್ ನಮ್ಮ ಹೋಟ್ಲಲ್ಲಿ. ಅದಾಗ್ತಿದೆ ನೆಕ್ಸ್ಟ್ ಇಡ್ಲಿ, ಬಿಸಿ ಇಡ್ಲಿ. ಅವರು ಕಸ್ಟಮರ್ ಕಾಯ್ತಾ ಇರ್ತಾರೆ, ನಂಗೆ ಬಿಸಿ ಇಡ್ಲಿ ಬೇಕಂದ್ರೆ ಅವ್ರಿಗೆ 10 ನಿಮಿಷ ಕೂಡಿಸ್ತೀವಿ, ಬಿಸಿ ಇಡ್ಲಿ ಕೊಡ್ತೀವಿ, ಬಿಸಿ ವಡೆ ಕೊಡ್ತೀವಿ. ಅದೆಲ್ಲ ಸೇವೆ ನಮ್ಮ ಹತ್ರ ಇದೆ. ಓಕೆ, ಸೊ ನೀವು ಹೇಳಿದ್ರಿ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ, ಏನು ತಗೊಂತಾರೆ ಅವರು ಯೂಶಲಿ? ಸೆಲೆಬ್ರಿಟೀಸ್ ಬಂದಾಗ ಅವ್ರು ಯೂಶಲಿ ಫಸ್ಟ್ ಒಂದು ಇಡ್ಲಿ ತೊಗೊಂತಾರೆ, ಅರ್ಧ ಇಡ್ಲಿ ತೊಗೊಂತಾರೆ. ಆಮೇಲೆ ನೋಡೋಣ ಸರ್ ಇನ್ನೇನಿದೆ ಅಂತಾರೆ.
ಸರ್ ಚಿತ್ರಾನ್ನ ಫೇಮಸ್ ಅಂತೀವಿ. ಆಯ್ತು ಒಂದು ಸ್ಪೂನ್ ಕೊಡಿ ಅಂತಾರೆ ಚಿತ್ರಾನ್ನ. ಅದಾದ ನಂತರ ಅವರು ಒಂದು ಫುಲ್ ಚಿತ್ರಾನ್ನ ತಿಂತಾರೆ. ಒಂದು ಸ್ಪೂನ್ ತಿಂದಾದ್ಮೇಲೆ ಒಂದು ಫುಲ್ ಚಿತ್ರಾನ್ನ ತಿಂತಾರೆ. ಇನ್ನೇನಿದೆ ಅಂತಾರೆ, ಒಂದು ಸಣ್ಣದಾಗಿ ದೋಸೆ ಕೊಟ್ರೆ ಇಲ್ಲ ಒಂದು ಸಣ್ಣ ದೋಸೆ ತಿಂದು ಮತ್ತೆ ಇಲ್ಲ ದೊಡ್ಡದಾಗಿ ಹಾಕೊಡಿ ನಮ್ಗೆ ಚೆನ್ನಾಗಿದೆ ದೋಸೆ ಅಂತ ಬಹಳ ನಮಗೂ ಖುಷಿ ಆಗ್ತದೆ. ಅವರು ಖುಷಿ ಪಟ್ಕೊಂಡು ಹೋಗ್ತಾರೆ. ಸರ್ ನೀವು ಇಷ್ಟೆಲ್ಲ ಹೇಳಿದ್ರೆ ನೀವು ಶಿವಣ್ಣ ಅವ್ರ ಫ್ಯಾನ್ ಅಂತ, ಸೊ ನಿಮಗೋಸ್ಕರ ಯಾವ ಸಾಂಗ್ ಹಾಕೋಣ ನಾವು? ನಮ್ಗೆ 2 ಸಾಂಗ್ಸ್ ಬೇಕು, ಅಪ್ಪಾಜಿ ಅವ್ರದ್ದು ಬೇಕು, ಶಿವಣ್ಣ ಅವ್ರದ್ದು ಬೇಕು ನಮ್ಗೆ. ಎರಡು ಕೇಳ್ಬಿಟ್ಟಿದ್ದಾರೆ, ಎರಡು ನಿಮ್ಗೋಸ್ಕರ ಪ್ಲೇ ಮಾಡ್ತೀನಿ ಸರ್. ಅಲ್ಲಿವರೆಗೂ ನಮ್ಗೆ ಹೆಂಗ್ ಮಾಡೋದು ಐಟಮ್ಸ್ ಅಂತ ತೋರಿಸಿ. ಆಯ್ತು, ಖಂಡಿತ ತೋರಿಸ್ತೀನಿ. ತೋರಿಸ್ತಾರಂತೆ. ನೀವು ಬೇಗ ಶಿವಣ್ಣ ಅವ್ರದ್ದು ಮತ್ತೆ ಅಪ್ಪಾಜಿ ಅವ್ರದ್ದು ಸಾಂಗ್ ನೋಡಿ ವಾಪಸ್. ವೆಲ್ಕಮ್ ಬ್ಯಾಕ್. 2 ಸೂಪರ್ ಸಾಂಗ್ಸ್ ನೋಡ್ಕೊಂಡ್ ಬಂದ್ರಿ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಲ್ಲ, ಮೇನ್ ಕಿಚನ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ಇದೇನು ಹೇಳಲೆಕಾಯಿ, ಸೊ ಇದನ್ನ ಚಿತ್ರಾನ್ನಕ್ಕೆ ಹಾಕ್ತಾರೆ. ಇದೆಲ್ಲನ ಕೇಳಿದ್ದೀರಾ ನೀವು, ಮನೇಲಿ ಮಾಡ್ಬೋದು, ಬಟ್ ಹೋಟ್ಲಲ್ಲಿ ಸಿಗೋದು ತುಂಬಾ ರೇರು. ನಿಮ್ಮೇನು ಹಾಕ್ತಾರೆ ಚಿತ್ರಾನ್ನಕ್ಕೆ, ಬಟ್ ಇಲ್ಲಿ ಹೇಳಲೆಕಾಯಿ ಕೂಡ ಹಾಕ್ತಾರೆ. ಬಾಬು ಅವ್ರ ಅಣ್ಣ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಸರ್ ಇವಾಗ ಹೇಳಲೆಕಾಯಿ ನನ್ನ ಕೈಯಲ್ಲಿದೆ. ಸೊ ನೀವು ಹೇಳಲೆಕಾಯಿ ಚಿತ್ರಾನ್ನ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಮೇಡಮ್, ನಾವು ಹೇಳ್ಬೇಕು ಅಂದರೆ ಇದು ನ್ಯಾಚುರಲ್ ಫುಡ್ಡು. ಎಳ್ಳಿಕಾಯಿ ಈಗ ಬೇರೆ ಕಡೆ ಎಲ್ಲ ನಿಂಬುಪ್ಪು ಹಾಕೋದು, ಆಮೇಲೆ ಟೇಸ್ಟ್ ಪೌಡ್ರ್ ಹಾಕೋದು ಎಲ್ಲ ಮಾಡ್ತಾರೆ. ಆದರೆ ನಾವು ನ್ಯಾಚುರಲ್ ಆಗಿ ಎಳ್ಳಿಕಾಯಿ ಚಿತ್ರಾನ್ನ ವರ್ಷ ಕಾಲ ನಾವು ಇದು ಕೊಡ್ತೀವಿ. ಮತ್ತೆ ಇನ್ನೊಂದು ಕೇಳಿದೀನಿ, ನಿಮ್ಮ ಇಡ್ಲಿನಲ್ಲಿ ಮಸಾಲ ಇರುತ್ತೆ, ಏನದು ಸ್ಪೆಷಲ್? ಅದು ಮೇಡಮ್ ಇವತ್ತಿಂದ ಅಲ್ಲ, ನಮ್ಮದು 28 ವರ್ಷ ಆಯಿತು ನಾವು ಇಡ್ಲಿ ಓಪನ್ ಮಾಡಿ. ಇದಕ್ಕೆ ಸಬಾಕ್ಸಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಮಲ್ಲಿಗೆ ಇಡ್ಲಿ ಜೊತೆ ವಡೆ ಕಾಂಬಿನೇಷನ್. ಸರ್ ಈ ವಡೆಗೆ ಏನೇನು ಹಾಕ್ತೀರಾ ಸರ್? ಮೇಡಮ್ ಕಡಲೆಬೇಳೆ, ಆಮೇಲೆ ಈರುಳ್ಳಿ, ಇದು ಆಮೇಲೆ ಕರಿಬೇವು, ಓಕೆ, ಆಮೇಲೆ ಇದು ಕೊತ್ತಂಬರಿ, ಸಬಾಕ್ಸಿ ಸೊಪ್ಪು, ಇವೆಲ್ಲ ಹಾಕಿ ಇದನ್ನ ಮಾಡೋದು ಮೇಡಮ್. ಇದಕ್ಕೆ ಬೇರೆ ಥರವಾದ ಬೇರೆ ಮಿಕ್ಸಿಂಗ್ ಯಾವುದೂ ಇಲ್ಲ. ಇದು ಒಂದು ನ್ಯಾಚುರಲ್ ಫುಡ್. ಓಕೆ, ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಬಟ್ ನನಗೆ ಟೆಂಪ್ಟ್ ಆಗ್ತಿದೆ ಅಲ್ಲ, ಹಂಗೆ ತಿನ್ಬಿಡ್ತೀನಿ. ಓಕೆನಾ? ಸರ್ ನೀವು ಟೇಸ್ಟ್ ಮಾಡಿ ನನ್ನ ಜೊತೆ. ಟೇಸ್ಟಿ ಆ್ಯಂಡ್ ವೆರಿ ನೈಸ್. ಸರ್ ಇವಾಗ ನಿಮ್ಮ ಹೋಟೆಲ್ಗೆ ರಾಜ್ಕುಮಾರ್ ಹೋಟೆಲ್ ಅಂತ ಹೇಳ್ತಾರಲ್ಲ, ಅಂದರೆ ಬರೀ ಇಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಇಲ್ಲಿ ಬಂದು ತಿಂಡಿ ತಿನ್ನೋದಕ್ಕೆ, ಇಲ್ಲ ಬೇರೆ ಏನಾದ್ರು ಮಾಡ್ತೀರಾ? ಇಲ್ಲ ಮೇಡಮ್, ನಾನು ಸಣ್ಣ ಹುಡುಗನಿಂದನೂ ರಾಜ್ಕುಮಾರ್ಗೆ ಅಭಿಮಾನಿ ನಾನು. ಓಕೆ, ಅವ್ರ ಆದರ್ಶ, ಅವ್ರ ನೀತಿ, ಅವ್ರದ್ದು ಎಲ್ಲ ಗುಣಗಳನ್ನೂ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಕುಮಾರ್ ನಾವು ಅವರು ಸ್ಟ್ಯಾಚು ಮಾಡಿದ್ವಿ, ಬೆಳ್ಳಿ ಸ್ಟ್ಯಾಚು 6 kg ಬೆಳ್ಳಿ ಸ್ಟ್ಯಾಚು ಮಾಡಿದ್ವಿ. ಓಕೆ, ವರ್ಷಕ್ಕೊಂದ್ಸತಿ 24, 25ನೇ ತಾರೀಕು ನಾವು ಒಳ್ಳೆ ಗ್ರ್ಯಾಂಡ್ ಕಾರ್ಯಕ್ರಮ ಮಾಡ್ತೀವಿ. ಓಕೆ, ಆಮೇಲೆ ಒಂದು 5,000ದಿಂದ 6,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ. ಇದೆಲ್ಲ ಅವರು ಲೈಕ್ ಹುಟ್ಟಿದ ಹಬ್ಬದ ದಿನ ಮಾಡಿರೋದಲ್ಲ? ಹೌದು ಮೇಡಮ್. ಸರ್ ಇವಾಗ ನೀವು ಹೇಳಿದ್ರೆ ನೀವು ರಾಜ್ಕುಮಾರ್ ಅವ್ರ ಫ್ಯಾನ್ ಅಂತ. ಸೊ ಫಸ್ಟ್ ಟೈಮ್ ಅವ್ರ ಮೂವಿ ನೋಡಿದ್ದು ಯಾವಾಗ ನೀವು? ಮತ್ತೆ ಏನು ಇಷ್ಟ ಆಯ್ತು ಅವರಲ್ಲಿ ನಿಮಗೆ ಅಷ್ಟೊಂದು? ಮೇಡಮ್, ಬಂಗಾರದ ಮನುಷ್ಯ ನಾನು ಫಸ್ಟ್ ಟೈಮು ನಾನು ಹುಡುಗನಿಗೆ ಫಿಲಮ್ ನೋಡಿದ್ದು. ಓಕೆ, ಅದ್ರೊಳಗೆ ಅವರು ಚಿಕ್ಕ ಹುಡುಗ ಇದ್ದಾಗ, ಸಣ್ಣ ಹುಡುಗ ನಾನು, ಅಂದ್ರೆ ಸ್ಕೂಲ್ ಎಲ್ಲ ಬಂಕ್ ಮಾಡ್ಬಿಟ್ಟು ಹೋಗಿದ್ರಿ? ಚಕ್ಕರ್ ಹೊಡ್ಗು ಮನೆಯೊಳಗೆ ಹೇಳ್ದೆ ಕೇಳಿದ್ರೆ ಹೋಗಿದ್ದೆ. ತಪ್ಪಲ್ವಾ? ಇಲ್ಲ ಮೇಡಮ್, ಅವ್ರ ಆದರ್ಶಕ್ಕೋಸ್ಕರ ಅವ್ರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಫಿಲಮ್ ನೋಡಕ್ ಹೋಗಿದ್ದೆ. ಅವಾಗೆಲ್ಲ ಪೊಲೀಸ್ನವ್ರ ಹತ್ರ ಎಲ್ಲ ಒದೆ ತಿಂದು ಮೂವಿ ನೋಡಕ್ ಹೋಗಿದ್ದೆ. ಓ ಮೈ ಗಾಡ್, ಶಾಲೆಗೆ ಈ ದಿನ ರಜಾ ಅನ್ನೋದಲ್ಲದೆ ಎಲ್ಲರ ಹತ್ರ ಓಡಿಸ್ಕೊಂಡೆಲ್ಲ ಅಂತಿದ್ರು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಮೇಡಮ್ ಅಪ್ಪಾಜಿಯವರು ಗೋಕಾಕ್ ಚಳವಳಿಗೆ ಬಂದಿದ್ರು. ಅವಾಗ ನನಗೆ ಪೊಲೀಸ್ನವ್ರು ಸಿಕ್ಕಾಪಟ್ಟೆ ಒದೆ ಕೊಟ್ಟರು. ಅವಾಗ ಕೆಳಗಡೆ ಬಿದ್ದಿದ್ದನ್ನ ಮೇಲ್ಗಡೆ ಕರೆಸಿ ಅವರೇ ಕಣ್ಣಿಗೆ ನೀರು ಒರೆಸಿ, ಬೇಡಪ್ಪ ಅಳಬಾರ್ದು ನೀನು ಅಂತ ಹೇಳ್ಬಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟರು ಅವಾಗ ಮೇಡಮ್. ಸರ್ ಇವಾಗ ನಾನಲ್ಲದೆ ನಮ್ಮ ವೀಕ್ಷಕರನ್ನು ಕರ್ಕೊಂಬಂದಿದ್ದೀನಿ ನಿಮ್ಮ ಹೋಟೆಲ್ಗೆ. ಸೊ ನೀವು ಇಷ್ಟೆಲ್ಲ ಶೇರ್ ಮಾಡ್ಕೊಂಡ್ರಿ ನಮ್ಮ ಜೊತೆ. ಸೊ ನಿಮ್ಗೆ ಏನು ಅನ್ನಿಸ್ತು? ನನಗೆ ಇನ್ನೂ ಪ್ರೀತಿ ಜಾಸ್ತಿ, ಇನ್ನೂ ನನಗೆ ಹುಮ್ಮಸ್ ಜಾಸ್ತಿ ಬರ್ತಾ ಇದೆ. ಉದಯ ಟಿವಿನವರೆಲ್ಲ ಬಂದು ನಮಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಕೋಪ್ ಮಾಡ್ತಾವ್ರಲ್ಲ. ಅಂದ್ರೆ ಎಷ್ಟು ಬ್ಯೂಟಿಫುಲ್ ಗರ್ಲ್ ಬಂದು ಮೇಡಮ್, ನಮ್ಮ ಸಿಸ್ಟರ್ ಇದ್ದ, ನಮ್ಮ ಸಿಸ್ಟರ್ ತರ ನೀವು ಅಲ್ಲ. ನಾವು ಆ ತರ ಇದಿಲ್ಲ, ನಮ್ದು ಸೇವಾ ಮನೋಭಾವ. ಜನ ಕಾಸು ಕೊಡ್ಬೋದು, ಆದ್ರೆ ಒಂದು ಪ್ರೀತಿಯಿಂದ ಮನೆಯೊಳಗೆ ಯಾವ ತರ ಹೆಂಡತಿ ಸೇವೆ ಮಾಡ್ತಾರೋ ನಾವೊಂಥರ ಅವ್ರಿಗೆ 2ನೇ ಹೆಂಡತಿ ಇದ್ದಂಗೆ ನಮ್ಮ ಗ್ರಾಹಕರಿಗೆ. ಸೊ ನಿಮ್ಮ 2ನೇ ಹೆಂಡತಿ ಮನೆಗೆ ಬರ್ತಿರ ತಾನೆ ನೀವು?
ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಮೇನ್ ರೋಡ್ ನಲ್ಲಿರುವಂತಹ ನಂಜುಂಡೇಶ್ವರ ಹೋಟೆಲ್ ಎದುರುಗಡೆ ಇದ್ದೀನಿ. ಸೊ ಒಳಗಡೆ ಹೋಗಿ ಏನೇನು ಸಿಗುತ್ತೆ ಅಂದರೆ ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಒಳಗಡೆ ಏನೇನು ಸಿಗುತ್ತೆ ಅಂತ ನಾನು ನೋಡ್ತೀನಿ. ನನ್ನ ಫಾಲೋ ಮಾಡಿ ಬನ್ನಿ. ಬೆಳಗ್ಗೆ ಇಡ್ಲಿ, ವಡ, ಚಿತ್ರಾನ್ನ ಎಲ್ಲ ತಿಂದೆ. ಇವಾಗ ಇನ್ನೂ ಹಸಿರಾಗ್ತಿದೆ. ಮಧ್ಯಾಹ್ನ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾರ್ತ್ ಕರ್ನಾಟಕ ಥಾಲಿ ತಿನ್ನಬೇಕು ಅಂತ. ಸೊ ಬೆಸ್ಟ್ ಹೋಟೆಲ್ ಬಂದು ನಂಜುಂಡೇಶ್ವರ ಹೋಟೆಲ್. ಸೊ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನನ್ನ ಜೊತೆ ಉಮೇಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಏನೇನು ಸಿಗುತ್ತೆ ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ BH ಮೇನ್ ರೋಡ್, ತುಮಕೂರು ಮೇನ್ ರೋಡ್ನಲ್ಲಿರೋ ನಿಮ್ಮ ಹೋಟೆಲ್ ತುಂಬ ಫೇಮಸ್. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ನಂಜುಂಡೇಶ್ವರ ಹೋಟೆಲ್ಗೆ ಹೋಗಿ ಊಟ ಮಾಡಿ ಅಂತ. ಸೊ ಅದಕ್ಕೆ ನಮ್ಮ ವೀಕ್ಷಕರನ್ನು ಕರ್ಕೊಂಬಂದ್ಬಿಟ್ಟಿದ್ದೀನಿ. ನಾನು ಡಿಸೈಡ್ ಮಾಡಿದ್ದೀನಿ ನಾರ್ತ್ ಕರ್ನಾಟಕ ಥಾಲಿ ತಿನ್ನೋಣ ಅಂತ. ಅದು ಬಿಟ್ಟು ಬೇರೆ ಏನೇನು ಸಿಗುತ್ತೆ? ನಮ್ದು ಆ್ಯಕ್ಚುಲಿ ತುಮಕೂರಿನಲ್ಲಿ 38 ವರ್ಷ ಹಳೆಯ ಒಂದು ಹೋಟ್ಲು. ಹಾಗಾಗಿ ತುಮಕೂರಿನಲ್ಲಿ ಮೊದಲನೇ ಸಲ ತಂದೂರು ರೊಟ್ಟಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಮಾವರು ಮಾದೇವಯ್ಯನವರು. ಓಕೆ. ಹಾಗಾಗಿ ಈ ಹೋಟ್ಲೇ ಫಸ್ಟು. ಹಾಗಾಗಿ ಇಲ್ಲಿ ತಂದೂರಿ ರೊಟ್ಟಿಗೆ ಒಂದು ದಾಲ್ ಫ್ರೈ ಮತ್ತು ಚೆನ್ನ ಬತ್ತೂರ. ಆಮೇಲೆ ನಾವು ಅಡುಗೆ ಮಾಡಿ ಇಡೋದಿಲ್ಲ. ನಮಗೆ ಗೆಸ್ಟ್ ಬಂದಾಗ ನಾವು ಬಿಸಿಯಾಗಿ ಅವ್ರಿಗೆ ಅಡುಗೆ ಮಾಡ್ಕೊಡ್ತೀರಾ? ಅಂದರೆ ಲೇಟ್ ಆಗಲ್ಲ ಸರ್? ಇಲ್ಲ, ನಮ್ಮದು ಪ್ರಿಪ್ರೇಷನ್ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಕೆಲವು ವೆಜಿಟೇಬಲ್ಸ್ ಬಾಯ್ಲಿಂಗ್ ಆಗ್ಬೋದು, ದಾಲ್ ಬಾಯ್ಲಿಂಗ್ ಆಗ್ಬೋದು, ಹಿಟ್ಟು ಕಲಿಸ್ಕೊಂಡು ತಂದೂರು ರೊಟ್ಟಿ ಬಿಸಿ ಇರ್ತೈತೆ, ಇಜ್ಲೆಲ್ಲ ಹಾಕಿರ್ತೀವಿ. ಅವ್ರು ಬಂದು ಹೇಳಿದಾಗ ಒಂದು 5 ಮಿನಿಟ್ಸ್, ಇಲ್ಲ ನಾನು ಈಗ ಗೋಬಿ ಮಾಡಿ ತೋರಿಸಿದನಲ್ಲ ಹಾಗೆ 2 ನಿಮಿಷದಲ್ಲಿ ನಾವು ಟಾಸ್ ಮಾಡಿ ಅದು ಬಿಸಿಯಾಗಿ ಕೊಡ್ತೀವಿ. ಹೌದಾ? ಓಕೆ. ಸೊ ಬಿಸಿ ಊಟ ತಿನ್ನಕ್ಕೆ ನಾನು ರೆಡಿ. ನೀವು ರೆಡಿನಾ? ಆಬ್ವಿಯಸ್ಲಿ ನೋಡಕ್ಕೆ ನೀವು ರೆಡಿ ಇರ್ತೀರಾ ಸರ್. ಅದಲ್ಲದೆ ನಿಮ್ಮ ಹೋಟ್ಲಲ್ಲಿ ನಾನು ನೋಡಿದ್ದೀನಿ, ಫೋಟೋಸ್ ಇದೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ವೈಫ್ ಬಂದಿದ್ದಾರೆ, ಮತ್ತು ಅಬ್ದುಲ್ ಕಲಾಂ ಅವ್ರು ಬಂದಿದ್ದಾರೆ. ಸೊ ಏನು ಸ್ಪೆಷಲು? ಇದು ನಮ್ಮದು ಅದೃಷ್ಟ ಅಂತನಾದರೂ ಭಾವಿಸ್ತೀವಿ. ತುಮಕೂರಿಗೆ ಯಾರೇ ಒಂದು ಮುಖ್ಯ ಅತಿಥಿಗಳು ಯಾರಾದರೂ ಬಂದಾಗ ನಮ್ಗೆ ಅದೃಷ್ಟ ಸಿಗುತ್ತೆ ಅವ್ರಿಗೆ ಒಂದು ಊಟ ಎಲ್ಲ ಸೇವೆ ಮಾಡಲಿಕ್ಕೋಸ್ಕರ. ಡಾಕ್ಟರ್ ರಾಜ್ಕುಮಾರ್ ಅವರು ಈಗೊಂದು 20 ವರ್ಷದ ಮುಂಚೆ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಕಟ್ಟಲಿಕ್ಕೆ ತುಂಬಾ ಇಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಟ್ರು. ಆವಾಗ ಅವರು ಇಲ್ಲಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಕಟ್ಟೋದಕ್ಕೆ ನಮಗೆ ತುಮಕೂರು ಜನಕ್ಕೆ ದುಡ್ಡು ರಸ ಸಂಜೆ ಮಾಡಿಬಿಟ್ಟು ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟರು. ಅವ್ರಿಗೆ ಊಟ ಕೊಡುವಂಥ ಭಾಗ್ಯ ನಮಗೆ ಸಿಕ್ತು. ಮತ್ತು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ದಾಗ ಸಿದ್ಧಗಂಗೆ ಮಠಕ್ಕೆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದರು. ಆವಾಗ ಸಿದ್ಧಗಂಗೆ ಮಠದ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರಿಗೆ ಊಟ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ನಾನೇ ಅವ್ರಿಗೆ ಏನು ಬೇಕು ಕೇಳಿ ಅಡುಗೆ ಮಾಡಿ ಸರ್ವ್ ಮಾಡಿದೆ. ಆ ಒಂದು ಮನೋತೃಪ್ತಿ ಮುಂದೆ ನಮಗೆ ಬೇರೆ ತೃಪ್ತಿ ಇಲ್ಲ. ಯಾಕೆಂದರೆ ಆತಿಥ್ಯ ನಮ್ಮ ಒಂದು ಗುರಿ. ನಮಗೆ ಗೊತ್ತಿರೋದು ಇದೊಂದೇ ಪ್ರೊಫೆಷನ್. ಸೊ ನಿಮ್ಮ ಲೈಫಲ್ಲಿ ಅದು ಬೆಸ್ಟ್ ಡೇ ಅಂತ ಹೇಳ್ಬೋದಲ್ಲ? ನನ್ನ ಲೈಫಲ್ಲಿ ಅದು ತುಂಬ ಏನು ಹೇಳಿದ್ರು ಪ್ರಮುಖವಾದಂಥ ದಿನ ಅಂತ ನಾನು ಹೇಳ್ತೀನಿ. ಹೌದು. ಸೊ ಉಮೇಶ್ ಸರ್, ಹೋಟ್ಲಲ್ಲಿ ನಾರ್ತ್ ಕರ್ನಾಟಕ ಮೀನ್ಸ್ ಬಹಳ ಫೇಮಸ್ ಅಂತ ಹೇಳ್ತೀನಿ. ಸೊ ನಾನು ಇವಾಗ ತಿನ್ಬೇಕಂತ ಅನ್ಕೊಂಡ್ಬಿಡ್ತೀನಿ. ತರ್ಸನಾ? ಖಂಡಿತ ಮೇಡಮ್, ಖಂಡಿತ. ಜೋಳದ ರೊಟ್ಟಿ ಊಟ. ಏನು ಸಿಗುತ್ತೆ? ಜೋಳದ ರೊಟ್ಟಿಗೆ ಎಣ್ಣೆಗಾಯಿ. ನಾರ್ತ್ ಕರ್ನಾಟಕದಲ್ಲಿ ಎಣ್ಣೆಗಾಯಿ ಇದು ತುಂಬ ಚೆನ್ನಾಗಿ ಮಾಡ್ತೀವಿ. ಆಮೇಲೆ ಅದಕ್ಕೆ ಒಂದು ಕಾಳು ಪಲ್ಯ, ಅದಕ್ಕೆ ಒಂದು ಸೊಪ್ಪಿನ ಪಲ್ಯ, ಸಾಲಡ್ಡು, ಮತ್ತು ರಸಮ್ಮು, ರೈಸು, ಆಮೇಲೆ ಮೆಣಸಿನ್ಕಾಯಿ ಫ್ರೈ ಮಾಡಿರೋದು. ಯಾಕೆಂದರೆ ನಾರ್ತ್ ಕರ್ನಾಟಕ ಅಂದ ತಕ್ಷಣ ಸ್ವಲ್ಪ ಖಾರ ತಿಂತಾರೆ. ಹಾಗಾಗಿ ಸ್ವಲ್ಪ ಖಾರವಾಗಿರ್ತೈತೆ ಊಟ, ಚೆನ್ನಾಗಿರ್ತೈತೆ. ಹಾಗಾಗಿ ತುಮಕೂರು ಜನಕ್ಕೂ ಒಂದು ನಾರ್ಮಲಾಗಿ ಖಾರ ಸ್ವಲ್ಪ ಕಮ್ಮಿ ಮಾಡಿರ್ತೀವಿ. ಮಂಜು ಮರೆಯಾಗಿ ಓಡಿ ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು. ಉಮೇಶ್ ಸರ್ ಹೇಳಿದರೆ ನಾರ್ತ್ ಕರ್ನಾಟಕ ಥಾಲಿನಲ್ಲಿ ಎಷ್ಟೆಲ್ಲ ಐಟಮ್ಸ್ ಇರುತ್ತೆ. ರೊಟ್ಟಿ ಅಂತೆ, ರೈಸ್, ರಸಮ್, ಮತ್ತು ಏನಂತಾರೆ ಸೊಪ್ಪಲ್ಯ, ಕಾಳು ಪಲ್ಯ, ಅಷ್ಟೆಲ್ಲ ಐಟಮ್ಸ್ ನಾನು ತಿನ್ನೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ಹೊಟ್ಟೆಲಿ ಅಷ್ಟು ಜಾಗ ಇದೆ. ಅದಕ್ಕೂ ಮುಂಚೆ ನಿಮಗೆ ಸಾಂಗ್ ಪ್ಲೇ ಮಾಡ್ತೀನಿ, ಉಮೇಶ್ ಸರ್ ಫೇವ್ರೆಟ್ ಸಾಂಗ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಊಟ ಮಾಡೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಸೊ ಊಟ ಬರ್ತಾ ಇದೆ. ಓ ಮೈ ಗಾಡ್,
ಗಾಡ್ ಸರ್, ಇಷ್ಟು ದೊಡ್ಡ ತಟ್ಟೆ ಕೊಡ್ತೀರಾ ನೀವೆಲ್ಲರಿಗೂ? ಹೌದು, ಯಾಕಂದರೆ ಎಲ್ಲ ಒಂದು ನಾರ್ತ್ ಕರ್ನಾಟಕ ಫುಡ್ ಇರಬೇಕು. ಎಣ್ಗಾಯಿ ಇರಬೇಕು, ಕಾಳು ಪಲ್ಯ ಇರಬೇಕು, ಮತ್ತು ದಾಲು ಮತ್ತು ರೈಸು, ಇನ್ನು ವೈಟ್ ರೈಸ್ ಬರ್ತೈತೆ ನಿಮಗೆ. ಓಕೆ. ಆಮೇಲೆ ಜ್ಯೂಸ್ ಬರ್ತೈತೆ. ಯಾಕಂದರೆ ಖಾರ ಊಟ ಮಾಡಿದ್ಮೇಲೆ ಒಂದು ಜ್ಯೂಸ್ ಕುಡಿಬೇಕಾಗ್ತೈತೆ. ಹಾಗಾಗಿ ಒಂದು ಜ್ಯೂಸ್ ಕೊಡ್ತೀವಿ, ಪಲ್ಪಿ ಗ್ರೇಪ್ ಜ್ಯೂಸು. ಓಕೆ, ಊಟದ ಜೊತೆ ಫ್ರೀನಾ? ಹೌದು. ಓ ಮೈ ಗಾಡ್, ನಿಮಗೆ ಅಕಸ್ಮಾತ್ ಜ್ಯೂಸ್ ಕುಡಿಬೇಕು ಪ್ಲಸ್ ಊಟನೂ ಮಾಡಬೇಕು, ಎರಡಕ್ಕೂ ಬಜೆಟ್ ಪ್ರಾಬ್ಲಮ್ ಅಂತ ಇಲ್ಲಿ ಬಂದ್ಬಿಟ್ರೆ ನೀವು ಊಟ ಮಾಡಿಬಿಟ್ರೆ ಫ್ರೀ ಜ್ಯೂಸ್ ಸಿಗುತ್ತೆ ಅಲ್ವಾ ಸರ್? ಖಂಡಿತ. ಓಕೆ, ಸೊ ಇಲ್ಲಿ ರೊಟ್ಟಿ ಇದೆ ಸರ್. ಈ ಪ್ಲೇಟು ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಏನಕ್ಕೆ ಈ ಥರದ್ದು ಪ್ಲೇಟ್ ಚೂಸ್ ಮಾಡಿದ್ದೀರಾ? ಇದು ಫಸ್ಟ್ ಜೈಪುರಿಂದ ಬಂದಿರತಕ್ಕಂಥ ಪ್ಲೇಟಲ್ಲಿ ಪ್ರಗತಿ ಡಿಸ್ಟ್ರಿಬ್ಯೂಟರ್ ಅವರು ನನಗೆ ಈ ಥರ ಒಂದು ಬೌಲ್ಸ್ ಬಂದಿದೆ, ಪ್ಲೇಟ್ಸ್ ಬಂದಿದೆ ಅಂತ ಹೇಳಿದ್ರು. ಹಾಗೆ ಇದು ತಾಲಿನೇ ಸ್ಪೆಷಲ್, ಯಾಕಂದರೆ ಅದರಲ್ಲಿ ಕ್ಲೀನಾಗಿ ಜೋಡಿಸಿ ತೊಗೊಂಬಂದಿಟ್ಟರೆ ಚೆನ್ನಾಗಿರ್ತೈತೆ ಅಂತ ನೀವು ತಿನ್ನೋದಕ್ಕೆ ಅನುಕೂಲ. ನೀವೇನಾದ್ರು ಈ ಹೋಟೆಲ್ ಬಂದರೆ ಪ್ಲೇಟ್ ಡಿಸೈನ್ ಅದೇ ತುಂಬ ಇಷ್ಟ ಆಗುತ್ತೆ ನಿಮಗೆ. ಸರ್, ಇವಾಗ ಜೋಳದ ರೊಟ್ಟಿ ತಿನ್ಬಿಡ್ತೀನಿ, ಟೇಸ್ಟ್ ಮಾಡಿ ನೋಡ್ತೀನಿ. ಇದ್ರ ಮೇಲೆ ಬೆಣ್ಣೆ ಕೂಡ ಹಾಕ್ಕೊಟ್ಟಿದ್ದೀರಲ್ಲ? ಹೌದು, ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರ್ತೈತೆ. ಸೊ ರೊಟ್ಟಿ ಒಂಥರ ಡಯಟ್ ಫ್ರೀ, ಇಲ್ಲಿ ಬೆಣ್ಣೆ ಹಂಗೆ ನನ್ನಂಥವ್ರಿಗೆ ತುಂಬ ಟೆಂಪ್ಟ್ ಮಾಡುತ್ತೆ. ಸೊ ಇದಕ್ಕೆ ದಾಲ್ ಕೊಟ್ಟಿದ್ದೀರಾ, ಸೊ ದಾಲ್ ಜೊತೆ ಟೇಸ್ಟ್ ಮಾಡಿ ನೋಡ್ತೀನಿ. ಬೇಕಾ? ಇವಾಗ ಥಾಲಿ ಫುಡು ನನ್ನ ಎದುರುಗಡೆ ಇದೆ ಸರ್. ಇವಾಗ 1 by 1 ಎಕ್ಸ್ಪ್ಲೇನ್ ಮಾಡಿ. ಇದೇನಿದು? ಇದು ರಸಮ್. ಓಕೆ, ಸೊ ರಸಮ್ ರೈಸ್ ಜೊತೆ ಹೌದು, ರೈಸ್ ಕರ್ಡ್ ರೈಸ್, ದಾಲು, ಒಂದು ದಾಲು, ಒಂದು ಕಾಳು ಮತ್ತು ವೆಜಿಟಬಲ್ ಪಲ್ಯ, ಒಂದು ನಾರ್ತ್ ಕರ್ನಾಟಕದ ಎಣ್ಣೆಗಾಯಿ. ಓಕೆ, ಅದು ಹಪ್ಪಳ. ಸೊ ಹಪ್ಪಳ ಎಲ್ಲ ಸಿಗುತ್ತೆ, ಅದಲ್ಲದೆ ಸ್ಯಾಲೆಡ್ ಕೊಟ್ಟಿದೆ. ಸ್ಯಾಲೆಡ್, ಹೌದು. ಸಿ ಆಲ್ ಇನ್ ಒನ್. ಇದು ಡೀಲ್ ಅಂದರೆ ಡೀಲ್. ಯಾಕೆ ಹೇಳಿ, ನಿಮ್ಗೆ ಊಟ ಮಾಡ್ಬೇಕಂದ್ರೆ ಪ್ಲಸ್ ಜ್ಯೂಸ್ ಕುಡಿಬೇಕಂದ್ರೆ ಪ್ಲಸ್ ಸ್ಯಾಲೆಡ್ ತಿನ್ಬೇಕಂದ್ರೆ, ಅದ್ರ ಜೊತೆ ಹಪ್ಪಳ ಫ್ರೈಸ್ ಏನಾದ್ರು ತಿನ್ಬೇಕಂದ್ರೆ, ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ ರೊಟ್ಟಿ ತಿನ್ಬೇಕಂದ್ರೆ ಇಲ್ಲಿ ಒಂದು ಕಡೆ ಬಂದ್ಬಿಟ್ಟು ಒಂದು ಆರ್ಡರ್ ಮಾಡ್ಬಿಟ್ಟು ಸಾಕು, ಎಲ್ಲ ವಿಷಾದವೂ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ್ಲ. ಸರ್, ಈ ಸಂಡಿಗೆ ಎಲ್ಲ ನೀವೇ ಮಾಡ್ತೀರಾ ಇಲ್ಲ ತರ್ತೀರಾ? ಇದೆಲ್ಲ ನಾವೇ ಮಾಡೋದು, ನೀವೇ ಮಾಡ್ತೀರಾ? ಪಲ್ಪಿ ಗ್ರೇಪ್ ಜ್ಯೂಸ್ ಇಲ್ಲಿ ತುಮಕೂರಲ್ಲಿ ಈ ಒಂದು ಜ್ಯೂಸ್ ಸಿಗೋದು ಕಡಿಮೆ. ಸೊ ಇವರ ಒಂದು ಹೋಟೆಲ್ ಮಾತ್ರ ಇದನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಪಲ್ಪಿ ಗ್ರೇಪ್ ಜ್ಯೂಸ್, ನನಗೊಂದು ಗ್ರೇಪ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಅಂತ ನನಗೆ ಗೊತ್ತು. ತುಮಕೂರಿಗೆ ಬಂದರೆ ಈ ಹೋಟೆಲ್ ಬಂದಾಗ ನೀವು ಇದನ್ನ ಕುಡಿಯೋದನ್ನ ಮರಿಬೇಡಿ. ಇದೊಂದು ಹೋಟ್ಲ್ ಆದಮೇಲೆ ನಮ್ಮದು ಬೇಕ್ರಿ ಕೂಡ ಇದೆ. ಒಂದು ಮೆಕನೈಸ್ ಬೇಕ್ರಿ ಇದೆ, ಫುಡ್ ಪ್ರೊಸೆಸಿಂಗು ತುಂಬ ಚೆನ್ನಾಗಿದೆ. ಇಡೀ ತುಮಕೂರು ಜಿಲ್ಲೆ ಮತ್ತು ಈಗ ಕರ್ನಾಟಕ ಪೂರ್ತಿ ನಾವು ರಾಗಿ ಬಿಸ್ಕೆಟ್, ನಮ್ಮದು ಸ್ಪೆಷಲ್ ರಾಗಿ ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದೀವಿ. ಅಲ್ಲಿ ಎದುರುಗಡೆ ಒಂದು ಸೌತ್ ಇಂಡಿಯನ್ ಇದೆ ಮತ್ತು ಇದೊಂದು ನಾರ್ತ್ ಇಂಡಿಯನ್. ಹಾಗಾಗಿ ನಮ್ಮ ಮಾವರು ರ್ಯಾಕ್ಸ್ ಟು ರಿಚ್ ಅನ್ನಂಗೆ ತುಂಬ ಬಡತನದಲ್ಲಿ ಬಂದಿರೋರು. ಸುಬ್ಬಿವರಣ್ಣ ಕಲಾಕ್ಷೇತ್ರದಲ್ಲಿ ಹೆಸರುಬೇಳೆ ಮತ್ತು ಕೊತ್ತಂಬರಿ ಮಾಡ್ತಾ ಇದ್ದಂಥ CV ಮಾದೇವಯ್ಯನವರು 11 ವಯಸ್ಸಿನಲ್ಲೇ ಅವರು ಇಂಡಸ್ಟ್ರಿಗೆ ಬಂದರು. ನನ್ನ ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು, ನಾನು ಅವ್ರ ಅಳಿಯ. ಮಕ್ಕಳು ಇಬ್ಬರು ಇದ್ದಾರೆ, ಒಬ್ಬ ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಅವರು ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡಿ MBA ಮಾಡಿದ್ದಾರೆ. ನಾನು ತಾಜಲ್ಲಿದ್ದೆ, ನಾನು ಪರ್ಸ್ನಲಾಗಿ ನಾನು ಶೆಫ್ ನನಗೆ ಸೌತ್ ಇಂಡಿಯನು ನಾರ್ತ್ ಇಂಡಿಯನ್ ಎಲ್ಲ ಬರ್ತದೆ. ಸೌತ್ ಇಂಡಿಯನ್ ಅಂತ ತಕ್ಷಣ ಬರೀ ಕರ್ನಾಟಕ ಫುಡ್ ಅಲ್ಲ, ಇವನ್ ತಮಿಳ್ನಾಡು ಕೇರಳ ಫುಡ್ಡು ಆರ್ಡರ್ಸ್ ಬಂದಾಗ ಅದನ್ನೆಲ್ಲ ಮಾಡ್ತಾರೆ. ಹೌದು, ನಮಗೆ ಕಾಂಪ್ಲಿಮೆಂಟ್ ಅಲ್ಲ, ನೀವೊಂದು ಟೇಸ್ಟ್ ಮಾಡಿ ನಮ್ದು ಗೋಬಿ ಮಂಚೂರಿ ಅಂತ ನಮ್ದು ಆಸೆ. ಖಂಡಿತ ಕೊಡೋಣ ಸರ್, ನಾವು ಇರೋದೇ ಆತಿಥ್ಯ ಒಂದು ಇದು ಮಾಡಲಿಕ್ಕೋಸ್ಕರ. ಹಂಗಾಗಿ ಅವ್ರಿಗೆ ಏನು ಇಷ್ಟ ಅವರು ಸಂತೃಪ್ತಿಯಾಗಿ ಈಚೆ ಹೋಗಬೇಕು ಊಟ ಮಾಡಿ, ಮತ್ತು ಆ ಥರ ಒಂದು ನಮ್ಮ ಮನೋಭಾವ. ನೋಡಿದ್ರಾ ಸರ್, ಶೆಫ್ ಅಂತ ಎಷ್ಟು ಕ್ಲೀನಾಗಿ ನನಗೆ ಗೊತ್ತಾಯ್ತು. ಯಾಕಂದರೆ ನನ್ನ ಫೇವ್ರೆಟ್ ಐಟಮ್ ಗೋಬಿ ಮಂಚೂರಿ ನಾನು ಕೇಳ್ದೇನೆ ತರಿಸ್ಬಿಟ್ಟಿದ್ದಾರೆ. ಸೊ ಅದನ್ನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ಸರ್ ಯೂಶಲ್ ಆಗಿ ಗೋಬಿ ಮಂಚೂರಿ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ, ತುಂಬ ಚೆನ್ನಾಗಿದೆ. ಪಲ್ಪಿ ಗ್ರೇಪ್ ಜ್ಯೂಸ್ ನೀವು ಕುಡ್ದಿದ್ದೀರಾ? ಪಲ್ಪಿ ಗ್ರೇಪ್ ಅನ್ನೋ ಏನು ಗೊತ್ತಾ, ಗ್ರೇಪ್ಸ್ ಇರುತ್ತಲ್ಲ ಅದ್ರದ್ದು ಪಲ್ಪ್ ಕೂಡ ಇದು ಜ್ಯೂಸಲ್ಲಿ ಇರುತ್ತೆ. ಸೊ ಇದು ಟೇಸ್ಟ್ ನಿನ್ನದೇ ನೆನಪು ದಿನವೂ ಮನದಲ್ಲಿ. ಮಧ್ಯ ಮಧ್ಯ ಗ್ರೇಪ್ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಉಮೇಶ್ ಸರ್, ಇವಾಗ ನೀವು ಶೆಫ್ ಅಂತ, ಸೊ ನಿಮ್ಮ ಹೋಟ್ಲು ಅಡುಗೆ ಭಟ್ರು ಏನಾದ್ರು ಆಬ್ಸೆಂಟ್ ಆಗೋಗ್ಬಿಟ್ರೆ, ಇಲ್ಲ ಅವ್ರಿಗೆ ಹುಷಾರಿಲ್ಲ, ನೀವೇ ಅಡುಗೆ ಮಾಡ್ತೀರಾ? ಆಬ್ಸೆಂಟ್ ಆದರೆ ಅಂತಲ್ಲ, ಅವರು ಇದ್ದಾಗಲೂ ನಾನು ಅಡುಗೆ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಕೆಲವು ಕಸ್ಟಮರ್ಸ್ಗೆ ನಾನು ಅಡುಗೆ ಮಾಡಿ ಸರ್ವ್ ಮಾಡಿದ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ನೀನು ಮಾಡೋಂಗಿದ್ರೆ ನಾನು ಆರ್ಡ್ರ್ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಪ್ರೆಸೆನ್ಸ್ ಇರಬೇಕು.
ಮತ್ತು ಚಿಕ್ಕ ಪುಟ್ಟ ಪಾರ್ಟಿ ಬಂದರೆ ಡಿ ಸಿ ಅವ್ರಿಗೆ ಏನಾದರೂ ಫುಡ್ ಬೇಕಾದಾಗ VIP ಚಾನಲ್ ಬಂದಾಗ ಖುದ್ದಾಗಿ ನಾನೇ ಮಾಡ್ತೀನಿ. ನನ್ನದೇ ಸ್ಪೆಷಾಲಿಟೀಸ್ ಕೆಲವು ಡಿಶಸ್ ಇದ್ದಾವೆ, ಅದನ್ನು ಬೇರೆಯವ್ರಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ನಾನೇ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಇವ್ರ ಹತ್ರನೇ ಮಾಡಿಸಿ ತಿಂತೀನಿ, ಯಾಕಂದರೆ ಇವ್ರು ಹೇಗೆ ಮಾಡ್ತಾರೆ ಅಂತ ಟೇಸ್ಟ್ ಮಾಡಬೇಕಂತ ನನಗೂ ಅನಿಸ್ತದೆ. ಸರ್, ಇವಾಗ ನಮ್ಮ ವೀಕ್ಷಕರನ್ನ ಕರ್ಕೊಂಡ್ಬಂದಿದ್ದೀವಿ, ನೀವು ಹೇಳಿದ್ರೆ ಎಷ್ಟೊಂದು ಸೆಲೆಬ್ರಿಟೀಸ್ ಬರ್ತಾರೆ, ಅದು ಇದು ಎಷ್ಟೆಲ್ಲ ಐಟಮ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಸೊ ನಾವು ನಮ್ಮ ವೀಕ್ಷಕರು ಸಮೇತ ನಿಮ್ಮ ಹೋಟ್ಲಿಗೆ ಬಂದಿದ್ವಿ, ಏನು ಅನಿಸ್ತಿದೆ? ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಉದಯ TV ಏನಿದೆ ತುಂಬ ಒಂದು ಅಮೋಘವಾದಂಥ ಒಂದು ಕೆಲಸ ಮಾಡ್ತಾ ಇದೆ, ಒಂದು ಸಂಪರ್ಕ ಕಮ್ಯುನಿಕೇಷನ್ ಇದರಲ್ಲಿ. ಹಾಗಾಗಿ ನೀವು ನನ್ನ ಹೋಟ್ಲಿಗೆ ಬಂದಿದ್ದೀರಲ್ಲ, ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ನೋಡಿದ್ರ ಹೇಗೆ ಬೆಣ್ಣೆ ಹಚ್ತಾ ಇದ್ದಾರೆ. ರಾಜ್ಕುಮಾರ್ ಅವ್ರು ಬಂದಿದ್ರು, ಅಬ್ದುಲ್ ಕಲಾಂ ಅವ್ರು ಬಂದಿದ್ರು, ಇವಾಗ ನಾನು ಬಂದಿದ್ದೀನಿ, ನಾನಲ್ಲ ವಿದ್ಯಾ TV ಅವ್ರು ಬಂದಿದ್ದಾರೆ ಅಂತ ಫುಲ್ ಖುಷಿ ಪಡ್ತಿದ್ದಾರೆ. ನೀವು ಥ್ಯಾಂಕ್ ಯು ಸೋ ಮಚ್ ಸರ್, ನನಗಂತೂ ತುಂಬ ಖುಷಿ ಆಯಿತು, ನಿಮ್ಮ ಫುಡ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನಮ್ಮ ವೀಕ್ಷಕರು ಬಂದಾಗ ಅವ್ರಿಗೆ ಫ್ರೀ ಗೋಬಿ ಮಂಚೂರಿ ಕೊಡ್ಬೇಕು, ಓಕೆನಾ? ಖಂಡಿತ ಕೊಡ್ತಾರಂತೆ, ಬನ್ರಿ. ಮತ್ತೆ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಚಾಟ್ ಸ್ಟ್ರೀಟ್ ಶೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಬೆಂಗಳೂರಿಂದ ತುಮಕೂರಿಗೆ ಬಂದು ತುಮಕೂರಲ್ಲಿ ತಟ್ಟೆ ಇಡ್ಲಿ ತಿಂದೆ, ಹೇಳಬೇಕಾಗಿ ಚಿತ್ರಾನ್ನ ತಿನ್ನಿಸಿದೆ ನಿಮಗೆ, ಅದಲ್ಲದೆ ವಡೆ, ಅಲ್ಲಿ ಹೋಟೆಲ್ ತುಂಬ ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಸೂಪರ್ ರೊಟ್ಟಿ ಊಟ ತಿಂದ್ವಿ, ನನಗಂತೂ ತುಂಬ ಇಷ್ಟ ಆಯಿತು. ಅದಲ್ಲದೆ ನನಗೆ ಉಮೇಶ್ ಅವ್ರು ಐಸ್ ಕ್ರೀಮ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಸೊ ಐಸ್ ಕ್ರೀಮ್ ತಿಂತ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಇನ್ನೂ ಈ ಜರ್ನಿ ಮುಗ್ದಿಲ್ಲ, ಮತ್ತೆ ಸಿಗೋಣ. ಇನ್ನೂ 2 ಸೂಪರ್ ಪ್ಲೇಸಸ್ ನಿಮಗೆ ತುಮಕೂರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಆ್ಯಂಡ್ ಚಾರಾ.